ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಜ್ಞಾನೋಕ್ತಿಗಳು, ದ ಬುಕ್ ಆಫ್ ಪ್ರಾವರ್ಬ್ಸ್. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ, ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 23. ಅದರಲ್ಲಿ 23 ರಹಸ್ಯಗಳಿವೆ. ಯಾವುದಕ್ಕಂತ ಕೇಳ್ಬೋದು, ತೃಪ್ತಿಕರವಾದ ಜೀವನದ 23 ರಹಸ್ಯಗಳು. 23 ಸೀಕ್ರೆಟ್ಸ್ ಆಫ್ ಎ ಲೈಫ್ ಆಫ್ ಕಂಟೆಂಟ್ಮೆಂಟ್. ತೃಪ್ತಿಕರವಾದ ಜೀವನದ 23 ರಹಸ್ಯಗಳು. ಈ ತೃಪ್ತಿಕರವಾದ ಜೀವನ ಭಾಳ ಇಂಪಾರ್ಟೆಂಟ್. ಯಾಕಂತೇಳಿದರೆ, ಪರ್ವತ ಪ್ರಸಂಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡಿದಾಗ ಒಂದು ಮಾತು ಹೇಳಿದ್ದು ನನಗೆ ಗಮನಕ್ಕೆ ಬರುತ್ತಿದೆ. ಅದು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಇರುವಂಥ 5ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ಅದೇನಂತ ಹೇಳಿದರೆ, ಆತ್ಮದಲ್ಲಿ ಬಡವರಾಗಿರೋದ್ರ ಬಗ್ಗೆ, ದುಃಖ ಪಡೋದ್ರ ಬಗ್ಗೆ, ಶಾಂತರಾಗಿರೋದ್ರ ಬಗ್ಗೆ ಮಾತಾಡಿಬಿಟ್ಟು 6ನೇ ವಚನದಲ್ಲಿ ಮತ್ತಾಯ 5:6, ಮ್ಯಾಥ್ಯೂ 5:6, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ವಾವ್! ತೃಪ್ತಿಕರವಾದ ಜೀವನ ಆತ್ಮಿಕ ಜೀವನ. ಹೌದು, ಇನ್ನೊಂದು ವಾಕ್ಯ ಕೂಡ ನನಗೆ ನೆನಪಿಗೆ ಬರುತ್ತಿದೆ. ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಅದು 1ನೇ ತಿಮೋತಿ 4ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ಅದೇನಂತ ಹೇಳಿದರೆ, ತಿಮೋತಿಯನು ಯವನಸ್ಥನು, ಭಕ್ತಿವಂತನು. ಅವನ ವಿಷಯದಲ್ಲಿ ಪೌಲನು ಕೆಲವು ಮಾತುಗಳನ್ನು ಹೇಳಿಬಿಟ್ಟು ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅದೇನಂತ ಹೇಳಿದ್ರೆ, ಭಕ್ತಿಯ ವಿಷಯದಲ್ಲಿ ಆತನು ಮಾತಾಡ್ತಾನೆ. ಮಾತಾಡಿಬಿಟ್ಟು ನಿಮಗೋಸ್ಕರವಾಗಿ ಓದ್ತೇನೆ. ಅದೇನಂತ ಹೇಳಿದರೆ, ಭಕ್ತಿಗೆ ಇಹಪರಲೋಕದಲ್ಲಿಯೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು ಅಂತ ಹೇಳ್ಬಿಟ್ಟು. ಹೌದು, ಈ ಭಕ್ತಿಯ ಜೀವನ ಅದು ತೃಪ್ತಿಯ ಜೀವನವಾಗಿದೆ. ಹೌದು, ಇದನ್ನು ನಾವು ಪ್ರಯಾಸ ಪಡಬೇಕು, ಇದಕ್ಕಾಗಿ ಹಾರೈಸಬೇಕು, ಇದನ್ನು ಸಾಧಿಸಬೇಕು. ಸರಿ, 23ನೇ ಅಧ್ಯಾಯ ಜ್ಞಾನೋಕ್ತಿ. ಅದರಲ್ಲಿ 23 ರಹಸ್ಯಗಳು. ವಾವ್! ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇ ರಹಸ್ಯ 23ನೇ ಅಧ್ಯಾಯ 1ನೇ ವಚನದಲ್ಲಿ ಅದೇನಂತ ಹೇಳಿದ್ರೆ, ಕೆಲವು ಕಡೆ ನಾವು ಊಟಕ್ಕೆ ಹೋದಾಗ, ಅದರಲ್ಲಿ VIPs ಕಡೆ ಹೋದಾಗ ನಾವು ಎಲ್ಲಿದ್ದೇವೆ ಅನ್ನೋದನ್ನು ಮರೆಯಬಾರ್ದಂತೆ. ಹಾಗಾದರೆ ಗ್ರಹಿಕೆ, ಕಾನ್ಷಿಯಸ್ನೆಸ್, ಅದು ಕೂಡ ತೃಪ್ತಿಕರವಾದ ಜೀವನಕ್ಕೆ ಮೊದಲನೇ ರಹಸ್ಯ. ಎರಡನೇದು, ಊಟದ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥದ್ದು ತೃಪ್ತಿಕರವಾದ ಜೀವನಕ್ಕೆ 2ನೇ ರಹಸ್ಯ. ಯಾಕಂತ ಹೇಳಿದ್ರೆ, 23ನೇ ಅಧ್ಯಾಯದ 2ನೇ ವಚನ ಮತ್ತು 3ನೇ ವಚನದಲ್ಲಿ ಊಟದ ವಿಷಯದಲ್ಲಿ ಕೆಲವು ಮಾತುಗಳು ಹೇಳಿದೆ. ಆದ ಕಾರಣ ತೃಪ್ತಿಕರವಾದ ಜೀವನವನ್ನು ಮಾಡುವಂಥವರು ಊಟಕ್ಕೆ ನಾವು ಹೊಟ್ಟೆಯನ್ನೇ ನಾವು ದೇವರನ್ನಾಗಿ ಮಾಡದೆ ನಾವು ಶಿಸ್ತು ಪಾಲಿಸುವಂಥದ್ದು. ತೃಪ್ತಿಕರವಾದ ಜೀವನಕ್ಕೆ 3ನೇ ರಹಸ್ಯ ಏನಂತ ಹೇಳಿದ್ರೆ, ದುಡ್ಡಿನ ಆಶೆ ಇರಬಾರ್ದು. 4ನೇ ವಚನ. ದುಡಿಬೇಕು, ದುಡ್ಡಿನ ಆಶೆಯಿಂದ ದುಡಿಬಾರ್ದು. ನಾನು ಹೇಳಿಲ್ಲ, ದೇವರು ಹೇಳಿದ್ದು. ಅದೇ 4ನೇ ವಚನದ 2ನೇ ಭಾಗದಲ್ಲಿ ತೃಪ್ತಿಕರವಾದ ಜೀವನದ ಮತ್ತೊಂದು ರಹಸ್ಯ ಏನಂದರೆ, ಸ್ವಬುದ್ಧಿಯನ್ನೇ ಆಶ್ರಯಿಸಬಾರ್ದು. ಹೌದು, ದುಡಿಬೇಕು, ಆದರೆ ಬುದ್ಧಿಯನ್ನು ಆಶ್ರಯಿಸಬಾರ್ದು. ಹಾಗಾದರೆ ಹೇಗೆ ಎಂಬ ಪ್ರಶ್ನೆ ನಮಗೆ ಬರ್ಬೋದು. ಅದಕ್ಕೆ ಉತ್ತರ ಇದೆ ದೇವರ ವಾಕ್ಯದಲ್ಲಿ. ಅದೇನೆಂದರೆ, ಬುದ್ಧಿಯನ್ನು ಕೊಟ್ಟಿದ್ದು ಯಾರು? ದೇವರೇ.
ಹಾಗಾದರೆ ಬುದ್ಧಿಯನ್ನು ಯಾಕೆ ಆಶ್ರಯಿಸಬಾರ್ದು? ಬುದ್ಧಿಯನ್ನು ಒಡೆಯನಾಗಿ ಮಾಡಬಾರ್ದು, ಆಳನ್ನಾಗಿ ಮಾಡಿ ಉಪಯೋಗಿಸಬೇಕು. ಆದರೆ ಬುದ್ಧಿಯನ್ನು ಕೊಟ್ಟಂಥ ದೇವರನ್ನು ಆಶ್ರಯಿಸಬೇಕು ಅಷ್ಟೇ. ಮುಂದೆ 5ನೇ ರಹಸ್ಯ, ತೃಪ್ತಿಕರವಾದ ಜೀವನದ 5ನೇ ರಹಸ್ಯ ಏನಂತ ಹೇಳಿದರೆ, ಕೆಲವರು ಸಹವಾಸ, ಲೋಭಿ, ಉದಾಹರಣೆಗೆ ಲೋಭತನ, ಆ ಲೋಭಿಯ ಸಂಗಡ ನಾವು ಅನ್ನವನ್ನು ಉಣ್ಣದಿರು ಅಥವಾ ಬಯಸಬೇಡ ಅಂತಿದೆ. ಅದ ಕಾರಣ ಎಂಥವ್ರ ಜೊತೆಯಲ್ಲಿ ನಾವು ಸಹವಾಸ ಇಟ್ಕೊಂಡಿದ್ವಿ. ಕೆಲವು ಸರಿ ಅಫಿಷಿಯಲ್ ಆಗಿ ಇರುವಂಥದ್ರ ಬಗ್ಗೆ ಇಲ್ಲಿ ಹೇಳಲಾಗಿಲ್ಲ. ಒಂದು ವಾಡಿಕೆಯಾಗಿ, ಒಂದು ರೂಢಿಯಾಗಿ ಎಂಥವ್ರ ಸಂಗಡ ನಾವು ಇರ್ತೀವೋ ಅದರ ವಿಷಯದಲ್ಲಿ ಕೂಡ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ತೃಪ್ತಿಕರವಾದ ಜೀವನಕ್ಕೆ ಅದು ಒಂದು ಅಡ್ಡಿಯಾಗುವ ಸಾಧ್ಯತೆ. 9ನೇ ವಚನ, ತೃಪ್ತಿಕರವಾದ ಜೀವನವನ್ನು ನಾವು ಜೀವಿಸಬೇಕಾದರೆ ಇನ್ನೊಂದು ರಹಸ್ಯ ಇದೆ. ಅದೇನಂತ ಹೇಳಿದ್ರೆ, ಮೂಢನ ಸಂಗಡ ಮಾತಾಡಬೇಕು. ಗುಡ್ ಮಾರ್ನಿಂಗ್ ಆ ರೀತಿಯಾಗಿ ಹೇಳ್ಬೋದಾದರೆ, ಮೂಢತನದಿಂದ ಪ್ರತ್ಯೇಕವಾಗಿ ವಾಗ್ವಾದ ಮಾಡಲಿಕ್ಕೆ ಹೋದಾಗ ನಾವು ಸುಮ್ಮನೆ ಇದ್ಬಿಡೋದು ಒಳ್ಳೆಯದು. ಮೌನಿ ಒಬ್ಬ ಬುದ್ಧಿಹೀನನು ಕೂಡ ಮೌನಿ ಆಗಿಬಿಟ್ರೆ ಬೇಗನೆ ಆತನು ಜ್ಞಾನಿ ಆಗಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಇದೇ ಜ್ಞಾನೋಕ್ತಿಯಲ್ಲಿ ನಾವು ನೋಡಬಹುದು. ಆದರೆ ಇಲ್ಲಿ ತೃಪ್ತಿಕರವಾದ ಜೀವನದ ಬಗ್ಗೆ ನಾವು ಫೋಕಸ್ ಮಾಡ್ತಿದ್ದೇವೆ. ಆ ಜೀವನವನ್ನು ನಾವು ಮಾಡಬೇಕಾದ್ರೆ ಇಷ್ಟು ಸೀಕ್ರೆಟ್ಸ್ ಇದೆ. 23 ರಹಸ್ಯಗಳು ಇದೆ 23ನೇ ಅಧ್ಯಾಯದಲ್ಲಿ. 6ಅನ್ನಷ್ಟೇ ನಾವು ನೋಡಿದ್ವಿ. ಮುಂದುವರಿಸೋಣ. 10ನೇ ವಚನದಲ್ಲಿ, ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ. ಯಾಕೆ ಒತ್ತುತ್ತಾರೆ ಜನರು? ಯಾಕೆ ತಗೊಳ್ತಾರೆ ಬೇರೆಯವ್ರದ್ದು ಲ್ಯಾಂಡು, ಭಾಗ, ಜಮೀನು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕಾರಣ, ನಮಗಿದ್ದಿದ್ದು ನಾವು ತಗೊಳ್ಳುವಂಥ ತೃಪ್ತಿಕರವಾದ ಜೀವನ ನಮಗೆ ಇರುತ್ತೆ. ಆದರೆ ಬೇರೆಯವ್ರದನ್ನು ಅನ್ಯಾಯವಾಗಿ ನಾವು ತಗೊಳ್ಳುವಾಗ ಅತೃಪ್ತಿ, ನಮಗೆ ಲ್ಯಾಂಡ್ ಸಿಗ್ಬೋದು, ಜಮೀನು ಸಿಗ್ಬೋದು, ದುಡ್ಡು ಸಿಗ್ಬೋದು, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸಿಗ್ಬೋದು, ಆದರೆ ತೃಪ್ತಿ ಕಳ್ಕೊಂಡ್ಬಿಡ್ತೇವೆ. ಆದ ಕಾರಣ ಆ ದುರಾಶೆ ನಮಗಿರಬಾರ್ದು. ದುರಾಶೆ ನಮಗಿದ್ದರೆ, ದ್ರವ್ಯಾಶೆ ನಮಗಿದ್ದರೆ, ಲೋಭತನ ನಮಗಿದ್ದರೆ ನಾವು ತೃಪ್ತಿಕರವಾಗಿ ಇರೋದಿಲ್ಲ. ಮತ್ತು 10ನೇ ವಚನದಲ್ಲಿ ಅನಾಥರ ವಿಷಯದಲ್ಲಿ ಕೂಡ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಅನಾಥರನ್ನು ಹೀನೈಸಬಾರ್ದು, ಅನಾಥರನ್ನು ಕರುಣಿಸಬೇಕು, ಅನಾಥರನ್ನು ಅನ್ಯಾಯ ಮಾಡಬಾರ್ದು. ಅನಾಥರಿಗೆ ಯಾರಿಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಡ್ವಾಂಟೇಜ್ ಅಥವಾ ದುರುಪಯೋಗ ಮಾಡಿಕೊಳ್ಬಾರ್ದು. ಆ ರೀತಿಯಾಗಿದ್ದರೆ ತೃಪ್ತಿಕರವಾದ ಜೀವನ ನಾವು ಜೀವಿಸ್ತೇವೆ. ಯಾಕೆ ಅನಾಥರ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕೆಂಬುದಕ್ಕೆ ಒಂದು ಕಾರಣ 11ನೇ ವಚನದಲ್ಲಿ ದೇವರು ಕೊಡುವಂಥದ್ದನ್ನು ಗಮನಿಸ್ಬೋದು. ಜ್ಞಾನೋಕ್ತಿ 23:11, ಯಾರ? ಅನಾಥರ ರಕ್ಷಕನು ಬಲಶಾಲಿಯಾಗಿದ್ದಾನೆ. ಯಾರು ಅನಾಥರ ರಕ್ಷಕನು? ದೇವರು, ಯೇಸು ಕ್ರಿಸ್ತನು. ಆತನು ಭಾಳ ಸ್ಟ್ರಾಂಗ್ ಆಗಿದ್ದಾನೆ. ಆದ ಕಾರಣ ಅವರಿಗಾಗಿ ನಿನ್ನ ಸಂಗಡ ವ್ಯಾಜ್ಯ ಮಾಡುವನು. ದೊಡ್ಡ ಬಲವಾದಂಥ ಒಬ್ಬ ಲಾಯರ್, ಏನು ನಮಗೆ ಗೊತ್ತಿಲ್ಲದಂಥ ನಮ್ಮ ಹತ್ರ ವ್ಯಾಜ್ಯ ಮಾಡಿದಾಗ ಯಾರು ಗೆಲ್ಬೋದು? ಆತನೇ. ಯಾಕಂತೇಳಿದರೆ ಆತನು ನ್ಯಾಯದಿಂದ ವ್ಯಾಜ್ಯ ಮಾಡುವ ಆತ. ನಾವು ತೃಪ್ತಿಕರವಾದ ಜೀವನದ 23 ರಹಸ್ಯಗಳನ್ನು ಜ್ಞಾನೋಕ್ತಿ 23ರಿಂದ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ, ಧ್ಯಾನ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 9ನೇ ರಹಸ್ಯ ನಾವು ನೋಡಿಕೊಳ್ತಾ ಇದ್ದೇವೆ. ಆ ರಹಸ್ಯ ಏನಂದರೆ 12ನೇ ವಚನದಲ್ಲಿದೆ. ಅದೇನೆಂದರೆ, ದೇವರ ವಾಕ್ಯವನ್ನು ಮನಸ್ಸಿಗೆ ತಂದುಕೋಬೇಕು. ಆ ಮಾತುಗಳಿಗೆ ಕಿವಿಗೊಡಬೇಕಂದ್ರೆ ಮನಸ್ಸಿಗೆ ತಂದುಕೋ, ಕಿವಿಗೋಡು ಮನಸ್ಸಿಗೆ ತಂದುಕೋ ಅಂದರೆ ಅರ್ಥ ಅದಕ್ಕೆ ಫೋಕಸ್ ಮಾಡಬೇಕು, ಅದನ್ನು ಕೇಂದ್ರೀಕರಿಸಬೇಕು, ದೇವರ ವಾಕ್ಯಕ್ಕೆ ಗಮನ ಕೊಡಬೇಕು. ಆ ರೀತಿಯಾಗಿ ಕೊಡುವಾಗ ಏನಾಗ್ತದೆ? ತೃಪ್ತಿಕರವಾದ ಜೀವನದ ಮತ್ತೊಂದು ರಹಸ್ಯ ನಾವು ಕಂಡುಕೊಂಡ ಹಾಗೆ. 13ನೇ ವಚನದಲ್ಲಿ ನೋಡುವಾಗ 13 ಮತ್ತು 14 ಈ 2 ವಚನಗಳಲ್ಲಿ ಕುಟುಂಬ ಜೀವನದ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತದೆ. ಅದರಲ್ಲಿ ಮಕ್ಕಳನ್ನು ಬೆಳೆಸುವಂಥ ರೀತಿ ನೀತಿ ಇಲ್ಲಿ ಕೊಡಲಾಗಿದೆ.
ಅಂಥ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆ ಬೇಕಾದಂಥ ಸಂದರ್ಭದಲ್ಲಿ ಅವ್ರಿಗೆ ಕೊಡಬೇಕು. ಅವ್ರೇನು ಸತ್ತೋಗೋದಿಲ್ಲ, ಬೆತ್ತದ ಏಟಿಗೆ ಸತ್ತೋಗೋದಿಲ್ಲ ನಿನ್ನ ಮಗನು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಆದ ಕಾರಣ ಅವರನ್ನು ತಿದ್ದುವಂಥ ರೀತಿಯಲ್ಲಿ ತಿದ್ದಬೇಕು. ಬೆತ್ತದಿಂದೋ ಅಥವಾ ಮಾತಿನಿಂದಲೋ ನಾವು ತಿದ್ದಬೇಕು. ಆ ರೀತಿಯಾಗಿ ತಿದ್ದಿದ್ರೆ ಏನಾಗ್ತದೆ, ನಮಗೆ ತೃಪ್ತಿಕರವಾದ ಜೀವನ, ಆತ್ಮೀಕ ಜೀವನ ಭೂಮಿಯಲ್ಲಿ ದೇವರು ನಮಗೆ ಕೊಡ್ತಾರೆ. 15ನೇ ವಚನದಲ್ಲಿ ತೃಪ್ತಿಕರವಾದ ಜೀವನದ ಮತ್ತೊಂದು ರಹಸ್ಯ ಇದೆ. ಆ ರಹಸ್ಯ ಏನೆಂದರೆ ಮನಸ್ಸಿಗೆ ಜ್ಞಾನ ತೆಗೆದುಕೊಳ್ಳೋದು. ಮನಸ್ಸಿಗೆ ಜ್ಞಾನ, ಹೌದು, ಸ್ವಲ್ಪ ಮಟ್ಟಿಗೆ ಅದನ್ನು ಬಾಯಿಂದ ನಾವು ಕೇಳಬೇಕು, ಬಾಯಿಂದ ನಾವು ಆಡಬೇಕಾದ್ರೆ ಅದನ್ನು ಮನಸ್ಸಿಗೆ ಜ್ಞಾನವನ್ನು ತಂದಾಗ ಏನಾಗ್ತದೆ, ನಾವು ಇತರರಿಗೆ ಸಂತೋಷವನ್ನು, ಉಲ್ಲಾಸವನ್ನು ತರ್ತೇವೆ, ದೇವರಿಗೆ ಸಂತೋಷವನ್ನು ತರ್ತೇವೆ. ಹೌದು, ಅಷ್ಟೇ ಅಲ್ಲದೆ ದೇವರಿಗೆ ಯಾವ ರೀತಿಯಾಗಿ ಚಿಕ್ಕ ಮಕ್ಕಳು ಏನಾದರೂ ಪ್ರೈಝು, ಶಾಲೆ ಮಕ್ಕಳು ಪ್ರೈಸ್ ತಗೊಂಬಂದುಬಿಟ್ರೆ ತಂದೆ ತಾಯಿಗಳಿಗೊಂದು ಹೆಮ್ಮೆ. ಹಾಗೆ ನಾವು ಕೂಡ ನಮ್ಮ ಮನಸ್ಸಿಗೆ ಜ್ಞಾನವನ್ನು ತಂದಾಗ ಏನಾಗ್ತದೆ, ದೇವರಿಗೆ ಒಂದು ಖುಷಿ, ಸಂತೋಷ ಎಂಬುದಾಗಿ. ನೆನಪಿರಲಿ, ಇಂದಿನ ನಮ್ಮ ಧ್ಯಾನ ಏನಂತ ಹೇಳಿದ್ರೆ ಜ್ಞಾನೋಕ್ತಿ 23ರಿಂದ ತೃಪ್ತಿಕರವಾದ ಜೀವನದ 23 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 12ನೇ ರಹಸ್ಯ ನಾವು ನೋಡಲಿಕ್ಕಿದ್ದೇವೆ. ಅದೇನಂತ ಹೇಳಿದ್ರೆ 18ನೇ ವಚನದಲ್ಲಿ ನಿರೀಕ್ಷೆ. ಇದು ದೇವರ ನಿರೀಕ್ಷೆ ಅಂತ ಬರೆದಿಲ್ಲ, ನಿನ್ನ ನಿರೀಕ್ಷೆ. ನಮಗೂ ನಿರೀಕ್ಷೆ ಇರಬೇಕು. ಹಾಗಾದರೆ ನಿರೀಕ್ಷೆಯನ್ನು ಯಾವ ರೀತಿಯಾಗಿ ಪ್ರಾಕ್ಟಿಕಲಾಗಿ ಕಾಪಾಡ್ಕೋಬೇಕೆಂಬುದಾಗಿ ನೋಡುವಾಗ ಒಂದು ಕಾಲ ಇದೆ, ಅದಕ್ಕಾಗಿ ಕಾಯೋಣ. ನಮ್ಮ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ. ತೃಪ್ತಿಕರವಾದ ಜೀವನದ ಮತ್ತೊಂದು ರಹಸ್ಯ ಏನಂದರೆ, ನಾವು ಬರೀ ಜ್ಞಾನದ ಬಗ್ಗೆ ಕೇಳೋದಲ್ಲ, ಜ್ಞಾನವಂತರಾಗುವುದು. 19ನೇ ವಚನದಲ್ಲಿ ಅದನ್ನೇ ನಾವು ನೋಡ್ತೇವೆ. ಹೌದು, ಜ್ಞಾನವಂತರಾಗುವಾಗ ತೃಪ್ತಿಕರವಾದ ಜೀವನ, ಜ್ಞಾನಹೀನರಾದಾಗ ಅತೃಪ್ತಿಕರವಾದ ಜೀವನ ಅಷ್ಟೇ. 14ನೇದಾಗಿ ನಮ್ಮ ಮನಸ್ಸನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಬೇಕು. ಜ್ಞಾನ ಬರೀ ವಾಕ್ಯ ಅಷ್ಟೇ ಅಲ್ಲ, ಮಾರ್ಗ, ಒಂದು ಹೇಳಿಕೆ, ಒಂದು ಘಟನೆ. ಆದರೆ ಮಾರ್ಗ ಅದು ಸಾಗಣೆ, ಪ್ರಾಸೆಸ್. ಆ ಮಾರ್ಗದಲ್ಲಿ ನಾವು ನಡೆಯುವಾಗ ಏನಾಗ್ತದೆ, ತೃಪ್ತಿಕರವಾದ ಜೀವನ, ಶಾರ್ಟ್ಕಟ್ ಇಲ್ಲ. ಸರಿ, ಮತ್ತು ಆ ರೀತಿಯಾಗಿ ಜ್ಞಾನ ಮಾರ್ಗದಲ್ಲಿ ನಡೆಯುವಾಗ ಕೆಲವರು ಅಜ್ಞಾನ ಮಾರ್ಗದಲ್ಲಿ ಇರ್ತಾರೆ. ಕೆಲವರು ಒಂದು ವೇಳೆ ಅವರು ಕುಡುಕರಾಗಿರ್ಬೋದು ಅಥವಾ ಅತಿ ಮಾಂಸ ಭಕ್ಷಕರಾಗಿರ್ಬೋದು. 20ನೇ ವಚನದಲ್ಲಿ ಅಂಥವ್ರ ಬಗ್ಗೆ ಮಾತನಾಡ್ತದೆ. ಕುಡುಕರು, ಅತಿ ಮಾಂಸ ಭಕ್ಷಕರು ಅಂತ ಹೇಳ್ಬಿಟ್ಟು, ಅಂದರೆ ಒಂದು ಶಿಸ್ತು ಜೀವನ ಜೀವಿಸದಂಥವರು. ಆ ಶಿಸ್ತಿನವರೊಂದಿಗೆ ಸೇರಿ ನಾವು ಕೂಡ ಸೇರಿದಾಗ ಏನಾಗ್ತದೆ, ಅಶಿಸ್ತು ಸಾಂಕ್ರಾಮಿಕವಾದದ್ದು. ಆಗ ತೃಪ್ತಿ ನಾವು ಕಳೆದು ಹೋಗ್ತೈತೆ ನಮ್ಮ ಜೀವನದಲ್ಲಿ. ತೃಪ್ತಿಕರವಾದ ಜೀವನವನ್ನು ನಾವು ಹೊಂದಬೇಕಾದ್ರೆ ನಾವು ಕೆಲವರ ಜೊತೆಯಲ್ಲಿ ಸೇರಬಾರದು. ಅವ್ರನ್ನ ತೀರ್ಪು ಮಾಡೋದು ಬೇಡ, ಆದರೆ ತೀರ್ಪು ಮಾಡದೆ ಆಯಿತು, ನಿಮ್ಮ ದಾರಿ ನೀವು ಇಡ್ರಿ, ನಮ್ಮ ದಾರಿ ನಾವು ಹಿಡಿತೇವೆ, ಒಳ್ಳೆಯ ಒಂದು ಸ್ನೇಹ ಭಾವದಿಂದ ಎಷ್ಟಕ್ಕೆ ಅಷ್ಟೇ. 22ನೇ ವಚನದಲ್ಲಿ ಜ್ಞಾನೋಕ್ತಿ 23ನೇ ಅಧ್ಯಾಯದಲ್ಲಿ, ಹೌದು, ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ತೃಪ್ತಿಕರವಾದ ಜೀವನ ಬೇಕಾ, ಹಿರಿಯರ ಮಾತನ್ನು ಕೇಳಬೇಕು. ಮತ್ತು ಕೇಳಬೇಕು ಅಷ್ಟೇ ಅಲ್ಲ, 22ನೇ ವಚನದಲ್ಲಿ 2ನೇ ಭಾಗದಲ್ಲಿ ಈ ಒಂದು ಮಾತಿದೆ, ಅದು ನನಗೆ ಭಾಳ ಇಷ್ಟ. ಅದನ್ನು ಅಸಡ್ಡೆ ಮಾಡಬಾರ್ದು. ಹೌದು, ವಯಸ್ಸಾಗ್ಬಿಟ್ಟಾಗ ಏನಾಗ್ತದೆ, ವಯಸ್ಸಾದವರು ನೋಡಿ ನಾವು ಅಸಡ್ಡೆ ಮಾಡ್ತೀವಿ, ಅಥವಾ ನಮಗೆ ವಯಸ್ಸಾದಾಗ ಕೂಡ ಬೇರೆಯವ್ರನ್ನ, ಅಂದರೆ ನಮ್ಮ ಹಿರಿಯರನ್ನ ಅಸಡ್ಡೆ ಮಾಡ್ತೇವೆ. ತಂದೆ ತಾಯಿ, ಬಂಧು ಬಳಗ, ಗುರುಗಳು, ಹಿರಿಯರು ಅಸಡ್ಡೆ ಮಾಡಬಾರ್ದು. ಆ ರೀತಿಯಾಗಿ ಮಾಡದೇ ಇದ್ದರೆ ಏನಾಗ್ತದೆ, ತೃಪ್ತಿಕರವಾದ ಜೀವನದಲ್ಲಿ ತೃಪ್ತಿ ಸಿಗುತ್ತೆ.
ಸರಿ, 23 ನೆನಪಿಟ್ಕೊಳ್ಳಿಕ್ಕೆ ಈಸಿ. 23ನೇ ಅಧ್ಯಾಯ ಜ್ಞಾನೋಕ್ತಿ 23ನೇ ವಚನ. ಪ್ರಾವರ್ಬ್ಸ್ 23 ಅದರಲ್ಲಿ ಏನಂತಿದೆ? ಸತ್ಯ ಎಂದರೆ ಏನು ಅಂತಿದೆ. ಸತ್ಯ ಅಂದರೆ ಏನು? ಇದೇ ಕ್ವಶ್ಚನು ಪಿಲಾತನು ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕೇಳಿದನು. ಇಲ್ಲಿ ಹಳೆಯ ಒಡಂಬಡಿಕೆ ಪ್ರಕಾರವಾಗಿ ಸತ್ಯ ಅಂದರೆ ಏನು ಅಂತ ನೋಡುವಾಗ 23 ಜ್ಞಾನೋಕ್ತಿಯಲ್ಲಿ ಸತ್ಯ ಎಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೊಡುವುದು. ಸತ್ಯ ಅಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೊಳ್ಳುವಂಥದ್ದೇ. ಮತ್ತು ಕೊಂಡುಕೊಂಡ ಮೇಲೆ ಕೆಲವು ಸಾರಿ ನಾವು ಮಾರಿಬಿಡ್ತೀವಲ್ಲ, ಆದ ಕಾರಣ ಇನ್ನೊಂದು ವಿಷಯ ಏನಂದರೆ ಮಾರಿಬಿಡಬೇಡ. ಕೆಲವು ಸಾರಿ ಯಾವ ರೀತಿಯಾಗಿ ಮಾರಿಬಿಡ್ಬೋದಂದರೆ, ನಾನು ಒಳ್ಳೆಯ ಒಬ್ಬ ಪ್ರಸಂಗಿ ಎಂಬುದಾಗಿ ಇಟ್ಕೊಳ್ರಿ. ಆ ಪ್ರಸಂಗವನ್ನು ನಾನು ಹಣಕ್ಕಾಗಿ ಮಾರಿಬಿಡುವಂಥದ್ದು ಕೂಡ ಸಾಧ್ಯತೆ. ಆ ತಪ್ಪು ನಾನು ಮಾಡಬಹುದು. ಆದ ಕಾರಣ ದೇವರ ವಾಕ್ಯದಲ್ಲಿ ತೃಪ್ತಿಕರವಾದ ಜೀವನ ನಾವು ಹೊಂದಬೇಕಾದರೆ ಆ ರೀತಿಯಾಗಿ ನಮ್ಮ ವರಗಳನ್ನು, ತಲಾಂತುಗಳನ್ನು ಹಣಕ್ಕಾಗಿ ಮಾರಾಟ ಮಾಡಬಾರ್ದು. ಆ ರೀತಿಯಾಗಿ ನಾವು ನಡ್ಕೊಂಡ್ರೆ ತೃಪ್ತಿಕರವಾದ ಜೀವನ. ವಾವ್! ಸರಿ, 24-25ನೇ ವಚನದಲ್ಲಿ ನಾವು ನೋಡುವಾಗ, ಹೌದು, ನಾವು ಇತರರನ್ನು ಸಂತೋಷಪಡಿಸುವಂಥದ್ದು ಅದು ಕೂಡ ತೃಪ್ತಿಕರವಾದ ಜೀವನಕ್ಕೆ ರಹಸ್ಯ. ಮತ್ತು ನಾವು ಕೂಡ 26ನೇ ವಚನ ಆ ಒಂದು ದೇವರ ಮಾರ್ಗದಲ್ಲಿ ಆನಂದಿಸುವುದು ಮತ್ತು ಜಾರ ಸ್ತ್ರೀಯ ವಿಷಯದಲ್ಲಿ, ದ್ರಾಕ್ಷಾರಸದ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು. ಈ ರೀತಿಯಾಗಿ 23 ರಹಸ್ಯಗಳನ್ನು ನಾವು ನೋಡಿದ್ವಿ. ಜ್ಞಾನೋಕ್ತಿ 23ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.